ಶಕ್ತಿ ಜಾಸ್ತಿ ಆಗಿ ಏನಾದ್ರು ಮಾತ್ರೆ ಕೊಡಿ ಅಂತ ತುಂಬಾ ಜನ ಕೇಳ್ತಾರೆ. ಆದ್ರೆ ಈ ₹6 ಮಾತ್ರೆ ಬಗ್ಗೆ ತುಂಬಾ ಜನ ಗೊತ್ತೇ ಇಲ್ಲ. ನಿಮಗೇನಾದ್ರೂ ಜಾಸ್ತಿ ಸುಸ್ತಾಗುವಂತದ್ದು, ನಿಶಕ್ತಿ ಇರುವಂತದ್ದು, ಮತ್ತೆ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಇರುವಂತದ್ದು, ಹಾಗೆ ಯಾವುದೇ ಕೆಲಸನ ಕಾನ್ಸಂಟ್ರೇಟ್ ಮಾಡಕ್ಕಾಗದೇ ಇದ್ರೆ, ಮತ್ತೆ ಬಾಯಲ್ಲಿ ಉಣ್ಗಳು ಜಾಸ್ತಿ ಆಗ್ತಾ ಇದ್ರೆ, ಮತ್ತೆ ಕೈ ಕಾಲುಗಳಲ್ಲಿ ಮರಗಡ್ದಂಗ್ ಆಗೋದು, ಜುಮ್ ಅಂತ ಅನ್ಸೋದು, ಮತ್ತೆ ನಕ್ಕಲ್ಗಳು ಡಾರ್ಕ್ ಆಗಿದ್ರೆ, ಮತ್ತೆ ಡಿಪ್ರೆಷನ್, ಮತ್ತೆ ಸಣ್ಣ ಸಣ್ಣದಕ್ಕೂ ಕೂಡ ಇರಿಟೇಷನ್ ಆಗ್ತಾ ಇದ್ರೆ, ಅಂಡ್ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂತವ್ರಿಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇರುವಂತ ಚಾನ್ಸಸ್ ಇರುತ್ತೆ. ಈ ವಿಟಮಿನ್ B12 ಅನ್ನೋದು ನಿಮ್ಮ ರಕ್ತಕ್ಕೆ ಬೇಕಾಗುತ್ತೆ, ಮತ್ತೆ ನರ್ವ್ ಫಂಕ್ಷನ್ಗೆ ಬೇಕಾಗುತ್ತೆ, ಮತ್ತೆ ಎನರ್ಜಿ ಪ್ರೊಡಕ್ಷನ್ಗೆ ಬೇಕಾಗುತ್ತೆ. ಯಾವಾಗ ಇದು ಡಿಫಿಷಿಯನ್ಸಿ ಆಗುತ್ತೆ ನಿಮಗೆ ಇಷ್ಟು ಸಿಂಪ್ಟಮ್ಸ್ ತೋರಿಸ್ತಾ ಹೋಗುತ್ತೆ. ಸೊ ಇದು ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ನೀವೇನಾದ್ರೂ ಸಸ್ಯಾಹಾರಿಗಳಾಗಿದ್ರೆ, ಮತ್ತೆ ನಿಮಗೆ ಡಯಾಬಿಟಿಸ್ ಇದ್ದು ಮೆಟ್ಫಾರ್ಮಿನ್ ಅನ್ನೋ ಟ್ಯಾಬ್ಲೆಟ್ ನ ಕೊಡ್ತಾ ಇದ್ರೆ, ಮತ್ತೆ ಜಾಸ್ತಿ ಅಸಿಡಿಟಿ ಟ್ಯಾಬ್ಲೆಟ್ ನ ತಗೋತಾ ಇದ್ರೆ, ಇಂಥವ್ರಿಗೆ ಜಾಸ್ತಿ ವಿಟಮಿನ್ B12 ಡಿಫಿಷಿಯನ್ಸಿ ಅದು ಕಾಣಿಸ್ತಾ ಹೋಗುತ್ತೆ. ಸೊ ಇದನ್ನ ಹೇಗೆ ಕಂಡುಹಿಡಿಬೇಕು ಅಂದ್ರೆ, ನೀವು ಸಿರಮ್ ವಿಟಮಿನ್ B12 ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ಇದರಲ್ಲಿ ಏನಾದ್ರೂ ನಿಮಗೆ 200 ಗಿಂತ ಕಮ್ಮಿ ಇತ್ತು ಅಂದ್ರೆ ನಿಮಗೆ ವಿಟಮಿನ್ B12 ಡಿಫಿಷಿಯನ್ಸಿ ಇದೆ ಅಂತ. ಸೊ ಇದಕ್ಕೆ ನಾವೇನ್ ಮಾಡ್ತೀವಿ, ಮಿಥೈಲ್ಕೋಬಾಲಮೈನ್ ಅಥವಾ ಸೈನೋಕೋಬಾಲಮೈನ್ ನಾವು ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ. ಸೊ ನಿಮಗೆ ಡಿಫಿಷಿಯನ್ಸಿ ಏನಾದರೂ ಮೈಲ್ಡ್ ಆಗಿದ್ರೆ ₹6 ಕೂಡ ಸಿಗುವಂತ ಟ್ಯಾಬ್ಲೆಟ್ ನ ನಾವು ಕೊಡ್ತಾ ಹೋಗ್ತೀವಿ ನಿಮ್ಮ ಡಿಫಿಷಿಯನ್ಸಿ ಸರಿಯಾಗೋರ್ಗೆ. ಅಕಸ್ಮಾತ್ ಡಿಫಿಷಿಯನ್ಸಿ ತುಂಬಾ ಸಿವಿಯರ್ ಆಗಿತ್ತು ಅಂದ್ರೆ ನಾವು ವಿಟಮಿನ್ B12 ಇಂಜೆಕ್ಷನ್ ನ ಕೊಡ್ತಾ ಹೋಗ್ತೀವಿ. ಇದಕ್ಕೆ ನೀವು ಮನೇಲಿ ಏನ್ ಮಾಡಬಹುದು ಅಂದ್ರೆ, ವಿಟಮಿನ್ B12 ಜಾಸ್ತಿ ಇರುವಂತ ಫುಡ್ ನ ತಿಂತಾ ಹೋಗ್ಬೇಕು. ಹಾಗಾದ್ರೆ ಯಾವ ಫುಡ್ ಅಲ್ಲಿ ವಿಟಮಿನ್ B12 ಜಾಸ್ತಿ ಇರುತ್ತೆ ಅಂದ್ರೆ ಎಗ್ ಆಗ್ಬೋದು, ಕರ್ಡ್ ಆಗ್ಬೋದು, ಚೀಸ್ ಆಗ್ಬೋದು, ಮಾಂಸ ಮತ್ತೆ ಮೀನು, ಇವಿಷ್ಟರಲ್ಲೂ ಕೂಡ ವಿಟಮಿನ್ B12 ಜಾಸ್ತಿ ಇರುತ್ತೆ. ಇದನ್ನ ತಿಂತಾ ಹೋದ್ರೆ ನಿಮ್ಮ ವಿಟಮಿನ್ B12 ಸರಿ ಆಗ್ತಾ ಹೋಗುತ್ತೆ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಳನ್ನ ಹೇಳ್ಬೇಕು ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.